ಇಂಟ್ರೆಸ್ಟ್ ಕ್ಲಾಸ್ ಯಾರಿಗೆ ಕೇಳ್ಬೇಕು ಅದು ಇಂಟ್ರೆಸ್ಟ್ ಐತಿ ಕುಂದ್ರಿ, ಇಂಟ್ರೆಸ್ಟ್ ಇಲ್ಲದ್ರು ಎದ್ದು ಹೋಗ್ಕೋತೀವ್ರಿ. ಕ್ಲಾಸ್ ಇಂಟ್ರೆಸ್ಟ್ ಇದ್ದವ್ರು ಕೇಳ್ಬೇಕು, ನನಗೆ ತ್ರಾಸ ಮಾಡ್ಬಾರ್ದು. ಯಾಕಂದ್ರೆ ಯಾರು ಹೇಳಕ್ ತಯಾರಿಲ್ಲ ಅಂತ ಸಬ್ಜೆಕ್ಟ್ ನಮ್ಮ ಬಂದಿರ್ತಾವ. ನಾ ಹೇಳ್ತೀನಿ, ನೀಟಾಗಿ ಕೇಳ್ರಿ. ಮತ್ತೆ ಇದು ಎಷ್ಟು ಮಾರ್ಕ್ಸಿಂದ ಕ್ವಶನ್ ದಾಗ ಬರ್ತದೆ? ಲೆಕ್ಕ ಇಲ್ಲಿದು, ಇದು ಬರ್ದ್ರ ಪಾಸೆ ನೀವು. ಇದು ಬರ್ದ್ರ ಪಾಸೆ. ಇದೊಂದು ನೆನ್ಪಿಟ್ಕೋರಿ ನೀವು. ಇದು ಬರ್ದ್ರ ಪಾಸೆ, ಉಳಿದು ಯಾವ್ರು ಇಟ್ಕೊಬೇಡ್ರಿ. ಪೇಪರ್ದಾಗ ಬರ್ತದಲ್ಲ ಮತ್ತೆ 50-60 ವರ್ಷ ಮಾರ್ಕ್ಸಿನ ಒಂದೇ ಇರ್ತದ ಇದು. ಪಾಸ್ ಆಗ್ರಿ. ಹೇಳ್ರಿ ಏನ್ ಹೇಳ್ತೀನಿ ನಾನು. ಏಯ್ ಕ್ಲಾಸ್ ಹೇಳತ್ತೀನಿ ಇಲ್ಲಿ ಇಲ್ಲ ನೀವು ಹೇಳ್ರಿ ಕೇಳ್ರಿ ಗೆದ್ದೋರಿ. ಅಲ್ಲಿ ಬಾಳ ಹೇಳಕತ್ತಿಲ್ಲ, ಎಷ್ಟು ಕಾಲಿಗೆ ಮುಗಿದ್ರು ನೀವು ಸುಮ್ಮನೆ ಮಾತಾಡ್ಬಿಡ್ರಲ್ಲ, ಹೇಳುದಿಲ್ಲ. ಮತ್ತೆ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಯೋಗವಾಹಕಗಳು, ಸ್ವರಗಳು, ವ್ಯಂಜನಗಳು ಎಲ್ಲ ಸೇರಿ 49 ಅಕ್ಷರಗಳು ಆಯ್ತಾ. ಅದ್ರಾಗ ಗ ಜ ಮ ಈ ಅಕ್ಷರ ಎಲ್ಲಿ ಬರ್ತಾವ ಹೇಳ್ಬೇಕು ನಿಮ್ಗೆ. ನಿಮ್ಗೆ ಇದ್ರ ಪದದ ಅರ್ಥ ಗೊತ್ತಾಗ ಹೌದಿಲ್ಲ? ಏಯ್ ಎದಕ್ ಮಾತಾಡತ್ತಿ? ಎದಿ ಸಿಳಿದ್ರೆ 3 ಅಕ್ಷರ ಇಲ್ಲ ನಿನಗ. 3 ಅಕ್ಷರ ಇಲ್ಲ ಎದಿ ಸಿಳಿ ಅದ್ಯಾಗ ಮಾತಾಡೋದು ಏನ್ರಲ್ಲ ಹೇಳತ್ತೀನಿ ಕೇಳಿಲ್ಲ. ಏನ್ ಹೇಳಿ ಎಲ್ಲಿದ್ದ ನಾನು? ಗಜಮ. ಗಜಮ ಕನ್ನಡ ವರ್ಣಮಾಲೆಯಲ್ಲಿ ವ್ಯಂಜನಗಳು. ಅದ್ರಾಗ ವ್ಯಂಜನಗಳು, ಸ್ವರಗಳು ಬಿಡ್ರಿ. ವ್ಯಂಜನಗಳು ಗ ಗ 3ನೇ ಅಕ್ಷರ, ಜ 6ನೇ ಅಕ್ಷರ, ಮ 25ನೇ ಅಕ್ಷರ. ಇವು 3ಗಳನ್ನ ಕೂಡಿಸಿ ಓದಾಗ ಬರುವುದೇ ಗಜಮ. ಮತ್ತೆ ಇದ್ರ ಪದ ಅರ್ಥ ಆಯ್ತು, ಇದರ ಅರ್ಥ ಹೇಳ ಮತ್ತೆ. ಗಜ ಗಜ ಅಂದ್ರೆ ಏನು ಮತ್ತೆ? ಅದು ಇದ್ರ ಅರ್ಥ ಬೇಕಾ? ಭಾವಾರ್ಥ ಬೇಕಿಲ್ಲ ನಿಮ್ಗ? ಕೇಳ್ರಿ. ಗಜ ಗಜನು ಗೊತ್ತಾಗಿಲ್ಲ ನಿಮ್ಗ? ಅದನ್ನೂ ಗೊತ್ತಾಗಿಲ್ಲ. ಹೇಳ್ತೀನಿ ಕೇಳು. ಗಜ ಗಜ ಆಯ್ತಾ. ಗಜ ಗಜ ಗಜ್ಮ. ಇದು ಗಜ, ಇದು ಮ. ಇಲ್ಲಿ 2 ಆನೆಗಳು. ಗಜ ಗಜ. ಗಜ ಅಂದ್ರೆ ಏನು? ಆನೆ. ಗಜ ಅಂದ್ರೆ ಅನ್ನ 2 ಸಲ ಗಜ ಗಜ ಅಂತ ಹೇಳಿ 2 ಆನೆಗಳು. ಮ ಅಂದ್ರೆ ಮದ. ಮದ ಗಜ. ಮದ ಗಜ. 2 ಸಲ ಗಜ ಗಜ ಅಂದಿನಿ. 2 ಮದವೇರಿದ ಆನೆಗಳ ನಡುವಿನ ಗುದ್ದಾಟವೇ ಗಜಮ.